ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLO ಅವರ ಆಯ್ಕೆಯ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡ್ ಬರ್ತೀನಿ. ಜೊತೆಗೆ ಸರ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ನಾನು ಮಾಡಿದ್ದೆ ಅಂತ ಹೇಳಿದ್ರಿ ಸರ್ ನೀವು. ಆದ್ರೆ ರಾಜಣ್ಣ ಅವರು ಹೇಳಿದ್ದಾರೆ SM ಕೃಷ್ಣನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಸಹಕಾರ ನೀಡಿರಬಹುದು ಅಂತ ಹೇಳಿದ್ದಾರೆ ಸರ್. ನೇರವಾಗಿ ಬಹಳ ಸಂತೋಷ. ಕೃಷ್ಣ ಅವ್ರು ಇಲ್ವಲ್ಲ, ಈಗ ದೇವರಲ್ಲಿ ಕೇಳ್ಕೊಬರ್ತೀನಿ. Sir, a CCTV has come to light of Bangalore where a woman was assaulted by a man named as Naveen. BJP saying that law and order is completely collapsed in Karnataka. How do you respond to that, sir? Shall I send a list of the such things when happened in the BJP rule? Karnataka is the most respected state in the country with the governance and the law and order. ಸರ್, ಈಗ ನೀವು ಕಾರವಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ನಮ್ದು ಮಾತುಕತೆ ಆಗಿತ್ತು ಅನ್ನೋ ತರದಲ್ಲಿ ಹೇಳಿದ್ರೆ, ಮಾತುಕತೆ ಆಗಿತ್ತ, ಏನಾಗಿತ್ತು ಕಾರವಾರದಲ್ಲಿ ನೀವೇ ಹೇಳಿದ್ರಿ ಮುಖ್ಯಮಂತ್ರಿ ಬದಲಾವಣೆ ದಿನ ಮಾಧ್ಯಮಕ್ಕೆ ಮಾತಾಡಕ್ಕಾಗ್ತದ? ಥ್ಯಾಂಕ್ ಯು ಫಾರ್ ಕಮಿಂಗ್. ಹೊಸ ವರ್ಷ ಒಳ್ಳೇದಾಗ್ಲಿ, ನೋಡೋಣ. ಹ್ಯಾಪಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ Sir, ಯು. would you like to speak something on Delhi's pollution? Delhi's pollution. I don't want to speak anything right now. The day will come, I'll call you. Thank you.